ಆಳ್ಮನೆಯವರು ನಮ್ಗೆ ಯಾಕೆ ಹಿಂಗೆ ಹೊಟ್ಟೆ ಉಡ್ಸೋರು? ಈ ಚೀಟಿಗೆ ಬೇರೆ ನಾನು ಅಧ್ಯಕ್ಷ ಆಗ್ಬಿಟ್ಟು ನಂಗಳು ಹಿಂಸೆ ಕಣವ. ಯಾರಿಗೆ ಬೇಕಾಗಿತ್ತು ಗೋಳು? ಯಾವಳು ನೆಟ್ಟಿಗೆ ಬಂದು ಕಟ್ಟಕ್ಕಿಲ್ಲ, ಕಾಯ್ಬೇಕೆಲ್ಲಾರೂ. ಅಲ್ಲ ಆ ಫೈನಾನ್ಸರು ಹೇಳವ್ರೆ ಬರಬೇಕು ಕಣಮ್ಮ ಎಲ್ಲ 8 ಗಂಟೆ ಇಷ್ಟಕ್ಕೆ ಕುತ್ಕೋಬೇಕು ಎಲ್ಲ ಒಂತವು ಅಂತ. ಒಬ್ಬರು ಬಂದಿದ್ದಾರ ನೋಡು, ಒಬ್ಬರುವೆ. ನಂಗೆ ಬೇಕಾಗಿತ್ತು ಈ ಗೋಳು. ಅಯ್ಯೋ ಕರ್ಮ ಕಣವ. ಹಲೋ ಹಲೋ, ಕೇಳಿಸ್ತಿಲ್ವಮ್ಮ? ನಾನು ಫೈನಾನ್ಸರು. ಹ್ಞೂ ಸರ್ ಕೇಳಿಸ್ತೈತೆ ಸರ್. ಹೇಳಿ ಸರ್, ಹೇಳಿ ಸರ್. ಬರ್ತಿದ್ದೆ ನಿಮ್ಮೂರಿಗೇನೆ, ಇನ್ನೊಂದು ಅರ್ಧ ಗಂಟೆಗೆ ಬಂದು ಊರ ಹತ್ರ ಬರ್ತೀನಿ. ಎಲ್ಲ ಸೇರಿದ್ದೀರಾ? ಅಯ್ಯೋ ಸರು, ಯಾರೂ ಬಂದೇ ಇಲ್ಲ ಕಣ್ ಸರ್ ಇನ್ನೂ. ಅಯ್ಯೋ ನಾನು ಒಬ್ಬಳೇ ಬಂದಿರೋದು, ಇನ್ನೂ ಒಬ್ಬರು ಬಂದಿಲ್ಲ ಕಣ್ ಸರು, ಕಾಯ್ತಾ ಇದೀನಿ. ಹಂಗಾದ್ರೆ ಆಗುತ್ತಮ್ಮ, ತಗೋಬೇಕಾದ್ರೆ ಎಲ್ಲ ಮೊದಲೇ ಬಂದು ನಿಂತಿದ್ರಿ. ನೀವೇ ತಾನೇ ಎಡ್ಡು ಎಲ್ಲರಿಗೂ. ಕರ್ಕೊಬನ್ನಿ ಅವ್ರ ಮನೆ ಹತ್ರ ಹೋಗಿ. ಅಲ್ಲ ಕಣ್ ಸರು, ಅದಂಗೆ ನನ್ನ ಮೇಲೆ ಹೇಳ್ತಾ ಇದ್ದೀರಿ ನೀವು? ಎಡ್ಡಾಗ್ಬಿಟ್ರೆ ಅವ್ರು ಎತ್ಕೋಗಿಲ್ವಾ ದುಡ್ಡ? ನಾನು ಒಬ್ಳೆ ಕಟ್ಟನೆ ಎಲ್ಲಾರ್ನೂ. ಬಂದರು ಬರ್ತಾರೆ, ಬರ್ದೇ ಇರ್ತಾರೆ ಸರು. ನನ್ನದು ಕಟ್ಟಿಸ್ಕೊಳ್ಳಿ, ನಾನು ಕಟ್ಬಿಟ್ಟು ಹೋಯ್ತೀನಿ. ಹಂಗೆಲ್ಲ ನಡೆಯಲ್ಲ ಕಣಮ್ಮ, ಎಲ್ಲರೂ ಒಟ್ಟಿಗೆ ಸೇರ್ಕೋಬೇಕು. ನಿಮ್ಗೆ ಗೊತ್ತಿಲ್ವಾ ಯಾರ್ಯಾರಿಗೆ ಎತ್ತಿಸ್ಕೊಟ್ಟಿದ್ದೀರಿ ಅಂತ? ಹೋಗಿ ಎಲ್ಲರನ್ನೂ ಕರ್ಕೊಬನ್ನಿ, ಇಲ್ಲಾಂದರೆ ಎಲ್ಲರ ದುಡ್ಡು ನೀವೇ ಕಟ್ಕೊಡ್ಬೇಕಾಗುತ್ತೆ ಅಷ್ಟೇ. ಹಲೋ ಹಲೋ ಹಲೋ, ಟೊಯ್ ಟೊಯ್. ಆಳ್ಮನೇನು ಕಟ್ ಮಾಡಿಬಿಟ್ಟ. ನನಗೇನು ತೀಟೆಯಪ್ಪ, ಎಲ್ಲರೂ ದುಡ್ಡು ಕಟ್ಟೋ ತೀಟೆ. ನಮ್ಗೆ ಯಾಕೆ ಹಿಂಸೆ ಕೊಟ್ಟವ್ರೆ ಹಿಂಗೆ ಜನ ಒಳೆಯ? ತಕೋಗಿ ಇದು ಮಡಿಕೊಬಿಡ್ತಾರೆ, ಕಟ್ಟಕ್ಕೆ ಮಾತ್ರ ಒಬ್ಬರು ಮುಂದಕ್ಕೆ ಬರೋಲ್ರು. ಆಳೆ 8:30 ಆಗಕ್ಕೆ ಬಂದದೆ, ಯಾವಳಾದ್ರೂ ಬಂದವಳ ನೋಡು. ಓ ಪಾರ್ವತಕ್ಕ, ಇನ್ನೂ ಯಾರೂ ಬಂದೇ ಇಲ್ವಲ್ಲಕ್ಕ? ಹ್ಞೂ ಕನಕ, ಆಳೆ 8:30 ಆಗಕ್ಕೆ ಬಂದದೆ, ಒಬ್ಬರಾದ್ರೂ ಬರ್ಬಾರ್ದಕ್ಕ? ಅಯ್ಯೋ ನಮ್ಮ ಮನೆಗೆ ಅಕ್ಕ, ನಾನು ಇನ್ನೂ ಅಡುಗೆ ಮಾಡಿಲ್ಲ ಕನಕ. ನಾನು ಎಲ್ಲಾರ್ಗಿಂತ ಮೊದಲು ಬಂದೀನಿ, 8 ಗಂಟೆಗೆ ಎಲ್ಲ ಸೇರ್ಕೋಬೇಕಲ್ವಕ್ಕ? ಹಿಂಗ ಜನಕ್ಕೆ ಬುದ್ಧಿ ಕಲಿಯೋದು? ಓ ಪಾರ್ವತಕ್ಕ, ಅವ್ರು ಯಾವಾಗ 8 ಗಂಟೆಗೆ ಬಂದರು? 8:30ಗೆ ಅಲ್ವಾ ಬರೋದು? ಅಕ್ಕ ನೀನೇನಾದರೂ ಹೇಳು, ಬರೋಕ್ಕಿಲ್ಲ ಕನಕ ನಮ್ಮ 3 ಜನ. ಯಾವ ಕೆಲಸಕ್ಕೂ ಬೇಗ ಬರೋಕ್ಕಿಲ್ಲ. ಆದ್ರೆ ದುಡ್ಡು ತಗೊಳಕ್ಕೆ ಹೇಳು, ಎಲ್ಲಾರ್ಗಿಂತ ಮೊದಲು ಬಂದಿರ್ತಾರೆ. ಕಟ್ಟೋದಾದ್ರೆ ಅಕ್ಕ ಯಾರು ಬರೋಕ್ಕಿಲ್ಲ. ಕಾಲೇ ಬರಬೇಕಾದ್ರೆ ಗೌರಿ ಕೂಗ್ಬಿಟ್ಟು ಬರೋದಲ್ವಾ? ಅಯ್ಯೋ ಗೌರಿ ಇರೋದು ಕಣಕನ್ ಪಾರ್ವತಕ್ಕ, ಅದೇನೋ ಅಪ್ಪಂಗೆ ಹುಷಾರಿಲ್ವಂತೆಲ್ಲ, ಹೋಗವಳೆ. ಓ ಅಕ್ಕ ಮತ್ತೆ ಅವಳು ದುಡ್ಡು ಕಟ್ಟೋದಾರು? ಅವ್ರ ಅಪ್ಪಂಗೆ ಹುಷಾರಿಲ್ವಂತೆ ಕನಕ, ಈ ಸರ ಆತಕ್ಕೆ ನಾನೇ ಕಟ್ತೀನಿ. ಇನ್ನೇನು ಮಾಡನೆ? ಕಟ್ತೀಯ ಅಕ್ಕ? ಕಟ್ಟು ಹಂಗಾದ್ರೆ. ನನ್ನ ಅವ್ಳು ಬಂದಿಲ್ವಲ್ಲ ಅಂದ್ಬಿಟ್ಟು ಯಾರು ಕಟ್ಟೋರು ಅಂತಿದೆ ಕಣಕ. ಅಯ್ಯೋ ನೆರೆಯವರಿಯರ್ಗೆ ಆಗ್ದಂಗೆ ಯಾರಿಗೆ ಹಾಕೋದಕ್ಕ? ಬಾ, ನಮ್ಮ ಕಷ್ಟಕ್ಕೆ ಒಂದಿನ ಆಯ್ತಾಳೆ, ನಾವು ಒಂದಿನ ಅವ್ಳಿಗೆ ಸಪೋರ್ಟ್ ಮಾಡಿದ್ರೆ ಅಲ್ವಾ? ನಿಜ ನಿಜ ಕನಕ, ಕಟ್ಟಕ್ಕ. ಅಯ್ಯೋ ಇವ್ರೇನು ನಾಗಕ್ಕ ಜಯಕ್ಕ ಕಾಳಕ್ಕ ಯಾರೂ ಬನ್ನೇ ಇಲ್ವಲ್ಲ ಪಾರ್ವತಕ್ಕ. ಸರಿ ಅದರ್ಕಂದ್ಬಿಡು, 9 ಗಂಟೆಗೆ ಹಾಕ್ಬತ್ತು ಅಕ್ಕ. 8 ಗಂಟೆ ಏನು ಕಾಯ್ತಾವನಿ, ಒಬ್ಬರು ಬರಲಿಲ್ಲ ಕನಕ, ಒಬ್ಬರು ಬರಲಿಲ್ಲ. ಬರಲಿ, ಎಲ್ಲರಿಗೂ ಉಗಿದು ಕಳಿಸ್ತೀನಿ ಮಾರಿ ಹಬ್ಬ ಮಾಡಿ. ಓ ಏನ್ರಮ್ಮ, ಇಬ್ಬರೇ ಇದ್ದೀರಾ? ಇನ್ನು ಯಾರು ಬಂದೇ ಇಲ್ಲ? ಬರ್ತಾರೆ ಸರು, ಬರ್ತಾರೆ. ಕೂತ್ಕೊ ಬನ್ನಿ ಈ ಕಡೆಗೆ. ನಮಗೂ ಟೈಮ್ ಇರಲ್ಲ ಕಣಮ್ಮ, ಅದಕ್ಕೆ ನಾನು ಫೋನ್ ಮಾಡಿ ಹೇಳಿದ್ದು ಅವ್ರಿಗೆ ಬೇಗ ಎಲ್ಲರನ್ನೂ ಕೂಡಿಸಿ ಒಂದು ಹತ್ರ ಅಂತ. ನಾನಿನ್ನೂ ಒಂದು 3-4 ಊರಿಗೆ ಹೋಗಬೇಕು, ಇನ್ನೂ ಯಾರೂ ಬಂದೇ ಇಲ್ಲ. ಇಲ್ಲಿ ನೋಡಿದ್ರೆ ನಾನೇ ಬಂದಿರೋದು ಅರ್ಧ ಗಂಟೆ ಲೇಟು ನೋಡಿದ್ರೆ. ಅಯ್ಯೋ ನಮ್ಮ 3 ಜನ ಸರಿ ಇಲ್ಲ ಕನ್ಸರು, ಸರಿ ಇಲ್ಲ. ಸಲ ಹೇಳ್ಬೇಕು ಬನ್ನಿ ಬನ್ನಿ ಕಟ್ ಬನ್ನಿ ಅಂತ, ಒಬ್ರು ಬಂದಾರ ನೋಡು. ನೀವು ಎಡ್ಡು ಅಂತ ಇರೋದ್ಯಾಕಮ್ಮ? ಎಲ್ಲರಿಗೂ ಹೇಳ್ಬೇಕಲ್ವಾ? ಅಯ್ಯವ್ವ, ನನಗೆ ಎಡ್ಡಿಂದ ತೆಗ್ದಾಕ್ಬಿಡಿ. ಯಾವುದೇ ಸ್ಥಾನನೂ ಬೇಡ, ಯಾವುದು ಬೇಡ ನನಗೆ. ಬರೋಕ್ಕಿಲ್ಲ, ಒಬ್ರು ಬಂದ್ರು ಒಬ್ರು ಬರೋಕ್ಕಿಲ್ಲ. ನಮ್ಮ 3 ಜನ, ನನಗೆ ಯಾವುದು ಬೇಡ ಕಣಪ್ಪ, ತೆಗ್ದಾಕಿ. ನಾನು ಆಯ್ಕಿಲ್ಲ ಕಂತ ಎಡ್ಡು. ನಾವು ನೋಡಿ, ನಾವಂತರ ಅಂದರೆ ನೀವಂತರ ತಪ್ಪು ತಿಳ್ಕೊತೀರಿ. ನಾನು ಆ ಥರ ಹೇಳಲಿಲ್ಲ. ನೀವು ಸಂಘದ ಎಡ್ಡು ಅಂದಮೇಲೆ ನಿಮ್ಮ ಮಾತನ್ನ ಅವರೆಲ್ಲ ಕೇಳಬೇಕು ಅಂತ ಹೇಳಿದೆ. ದಬಾಯಿಸಿ ಪಾರ್ವತಮ್ಮ, ದಬಾಯಿಸಿ, ಯಾರನ್ನೂ ಬಿಡಬೇಡಿ. ಟೈಮಿಗೆ ಬಂದು ಕಟ್ಟಿ ಅಂತ ಬೈರಿ, ಯಾಕೆ ಬರಲ್ಲ? ಅಯ್ಯೋ ನಮ್ಗೆ ಯಾಕಬೇಕಪ್ಪ, ನಮ್ಗೆ ಯಾಕಬೇಕು ಕಂಡರ ಸುದ್ದಿ. ನನಗೆ ಕೆರ್ಕೊಳಕ್ಕೆ ಪುರ್ಸೋತಿಲ್ಲ. ಇನ್ನು ನಮ್ಮ ಮನೇಲಿ ಅಡುಗೆ ಮಾಡಿಲ್ಲ, ಇಲ್ಲೇ ಆಯಿತು ರಾಮಾಯಣ. ಕಟ್ಬಿಟ್ಟು ಹೋಯ್ತೀವಿ, ಅವ್ರು ಬಂದು ಕಟ್ತಾರೆ, ಕಟ್ಟಿಸ್ಕೊಳ್ಳಿ ನಂದ. ಹಂಗೆಲ್ಲ ಆಗಲ್ಲ, ಎಲ್ಲ ಬರಬೇಕು. ಒಂದು ಸ್ವಲ್ಪ ಹೊತ್ತು ಕಾಯಿರಿ, ಇಲ್ಲಾಂದರೆ ಹೋಗಿ ಕರ್ಕೊಂಡು ಬರೋಗಿ. ಬನ್ನಿ, ನಾನೇ ಮನೆ ತೋರಿಸ್ತೀನಿ ಅವರವ. ಮನೆ ಹತ್ರ ಹೋಗ್ಬಿಟ್ಟು ಕೇಳುವರಿ. ನಡೀರಿ ಮತ್ತೆ, ನಡೀರಿ, ಹಂಗೆ ಮಾಡೋದ.